ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಜುಕೇಷನ್ ಟ್ರಸ್ಟ್ಗೆ ಹಣದ ಸಹಾಯದ ನೆಪದಲ್ಲಿ ವಂಚನೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಸಿಎಸ್ಆರ್ ಫಂಡ್ನಲ್ಲಿ 100 ಕೋಟಿ ಸಹಾಯ ಮಾಡುವುದಾಗಿ ಮೋಸ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಎಜುಕೇಷನ್ ಟ್ರಸ್ಟ್ಗೆ ಹಣದ ಸಹಾಯದ ನೆಪದಲ್ಲಿ ವಂಚನೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಸಿಎಸ್ಆರ್ ಫಂಡ್ನಲ್ಲಿ 100 ಕೋಟಿ ಸಹಾಯ ಮಾಡುವುದಾಗಿ ಮೋಸ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ಟು 6 ಜನರ ವಿರುದ್ಧ ಈಗಾಗಲೇ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಮಹಿಳೆ ಕೊಟ್ಟಿರುವ ದೂರಿನನ್ವಯ ಪೊಲೀಸರಿಂದ ತನಿಖೆಯನ್ನ ಕೈಗೊಂಡಿದ್ದಾರೆ. ಖಾಸಗಿ ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿದ್ದಂತಹ ದೂರುದಾರೆ ಅಪರಪಲ್ಲಿ ಸುರೇಶ್ ಎಂಬಾತನ ಭೇಟಿಯಾಗಿದ್ರು. ಈ ದೂರುದಾರೆ ಮಹಿಳೆ ಏನಿದ್ದಾರೆ ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಭೇಟಿಯಾಗಿದ್ರು. ಎಜುಕೇಷನ್ ಟ್ರಸ್ಟ್ ಅನ್ನ ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಭೇಟಿ ಮಾಡಿದ್ರು ಈ ಮಹಿಳೆ ಎನ್ನಲಾಗ್ತಾ ಇದೆ. ಬೆಂಗಳೂರಿನ ಹೆಣ್ಣೂರಿನಲ್ಲಿರುವಂತಹ ಖಾಸಗಿ ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿದ್ದಂಥ ದೂರುದಾರೆ ಟ್ರಸ್ಟ್ನ ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಅಮರಪಲ್ಲಿ ಸುರೇಶ್ ಎನ್ನುವ ವ್ಯಕ್ತಿಯನ್ನ ಈ ಮಹಿಳೆ ಏನಿದ್ರು ದೂರುದಾರೆ ಮಹಿಳೆ ಅವರು ಭೇಟಿಯಾಗಿದ್ರು. ತನ್ನ ಸ್ವಂತ ಊರು ತೀರ್ಥಹಳ್ಳಿಯವರೇ ಆಗಿದ್ರಿಂದ ವೈಯಕ್ತಿಕ ಸಮಸ್ಯೆಯನ್ನ ಹೇಳ್ಕೊಂಡಿದ್ರು. ಅವ್ರದ್ದೇನ್ ಸಮಸ್ಯೆ ಇತ್ತು ಅದನ್ನ ಆ ವ್ಯಕ್ತಿ ಜೊತೆ ಈ ಮಹಿಳೆ ಹೇಳ್ಕೊಂಡಿರ್ತಾರೆ. ತೀರ್ಥಹಳ್ಳಿ ಮೂಲದ ಅಮರಪಲ್ಲಿ ಸುರೇಶ್ 100 ಕೋಟಿ ಕೊಡ್ಸೋದಾಗಿ ನಂಬಿಕೆಯನ್ನ ಗಳಿಸಿದ್ರು. ನಂಬಿಸಿದ್ರು 100 ಕೋಟಿಯನ್ನ ಕೊಡಿಸ್ತೀನಿ ಅಂತ ಹೇಳಿ ನಂಬಿಸಿದ್ರು ಎನ್ನಲಾಗ್ತಾ ಇದೆ. ನಂತರ ಸಹಾಯದ ನೆಪದಲ್ಲಿ ಅಮರಪಲ್ಲಿ ಸುರೇಶ್ರಿಂದ ವೆಂಕಟರಾಮ್ ಭಟ್ ಅಂತ ಎನ್ನುವ ಒಂದು ವ್ಯಕ್ತಿ ಇದ್ರು. ಅವರನ್ನ ಈ ಮಹಿಳೆಗೆ ಇವರು ಪರಿಚಯ ಮಾಡ್ಕೊಡ್ತಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಮಧ್ಯದ ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಾ, ವೆಂಕಟರಾಮ್ ಭಟ್ ಇವರನ್ನ ಈ ಮಹಿಳೆಗೆ ಇವರು ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ ಈ ವ್ಯಕ್ತಿ. ಬಳಿಕ ಹೈದರಾಬಾದ್ನಲ್ಲಿರುವಂತಹ ಅತುಲ್ ಕುಮಾರ್ ಎಂಬುವರ ಪರಿಚಯ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಮಹಿಳೆ ದೂರಿನಲ್ಲಿ ಹೇಳ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ವಿಶ್ವನಾಥ್, ಏನಿದು ವಂಚನೆ ಆರೋಪ? ಮಹಿಳೆ ಕೊಟ್ಟಿರುವ ದೂರಿನಲ್ಲಿ ಏನಿದೆ? ರೇಷ್ಮಿ, ಬೆಂಗಳೂರಿನ ಹೆಣ್ಣೂರಿನಲ್ಲಿ ಇರುವಂತಹ ಖಾಸಗಿ ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿ ಏನಿದ್ದಾರೆ ಅವರು ಒಂದು ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಟ್ರಸ್ಟ್ ಅನ್ನ ಅಭಿವೃದ್ಧಿ ಮಾಡುವಂತಹ ಉದ್ದೇಶದಿಂದ ಇವರು ತೀರ್ಥಹಳ್ಳಿ ಮೂಲದವರು ಈ ಅಮರಪಲ್ಲಿ ಸುರೇಶ್ ಅನ್ನೋರನ್ನ ಸಂಪರ್ಕ ಮಾಡಿರ್ತಾರೆ. ಹೀಗಾಗಿ CSR ಫಂಡ್ ನಲ್ಲಿ ನಿಮಗೆ ಒಂದು 100 ಕೋಟಿ ರೂಪಾಯಿ ಸಹಾಯ ಮಾಡೋದಕ್ಕೂ ಕೂಡ ಅವರು ಮೋಸ ಆಗಿದೆ ಅನ್ನೋ ಒಂದು ಆಂಗಲ್ ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಈಗ ರಿಜಿಸ್ಟರ್ ಮಾಡಿರುವಂತದ್ದು. ಅಂದ್ರೆ ತೀರ್ಥಹಳ್ಳಿ ಮೂಲದ ಈ ಅಮರಪಲ್ಲಿ ಸುರೇಶ್ ಏನಿದ್ದಾರೆ 100 ಕೋಟಿ ಕೊಡಿಸ್ತಾನೆ ನಿಮ್ಮ ಟ್ರಸ್ಟ್ ಅನ್ನ ಇಂಪ್ರೂವ್ ಮಾಡಬಹುದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವರನ್ನ ನಂಬಿಸಿರ್ತಾರೆ ದೂರುದಾರರನ್ನ. ನಂತರ ಸಹಾಯದ ನೆಪದಲ್ಲಿ ಅಮರಪಲ್ಲಿ ಸುರೇಶ್ ಇಂದ ಈ ವೆಂಕಟರಾಮ್ ಭಟ್ ಅನ್ನೋರು ಕೂಡ ಪರಿಚಯ ಆಗಿರ್ತಾರೆ. ಬಳಿಕ ಹೈದರಾಬಾದ್ ನಲ್ಲಿರುವಂತಹ ಅತುಲ್ ಕುಮಾರ್ ಎಂಬವ್ರನ್ನು ಕೂಡ ಪರಿಚಯ ಮಾಡಿಕೊಟ್ಟಿರ್ತಾರೆ ದೂರುದಾರಗೆ. ಬಳಿಕ 100 ಕೋಟಿ ಟ್ರಸ್ಟ್ಗೆ ಕೊಡೋದಾಗಿ ದಾಖಲೆಗಳ ಪರಿಶೀಲನೆ ನಡೆಸಬೇಕು ಅಂತ ಹೇಳ್ಬಿಟ್ಟು ಈ ಅತುಲ್ ಕೂಡ ನಂಬಿಸಿರ್ತಾನೆ. ಅದಾದ್ಮೇಲೆ ಮತ್ತೆ ಈ ವೆಂಕಟರಾಮ ಆಗಿರ್ಬೋದು ಮತ್ತು ದೂರುದಾರಿಗೆ ಕರೆ ಮಾಡಿ ಕೆಲ ದಾಖಲೆ ಮಿಸ್ ಆಗಿದೆ ಮತ್ತು ಅತುಲ್ ಬೆಂಗಳೂರಿಗೆ ಬರೋದಾಗಿ ಕೂಡ ತಿಳಿಸಿದ. ಬಳಿಕ ಫ್ಲೈಟ್ ಟಿಕೆಟ್ ಅನ್ನು ಕೂಡ ನೀವು ಮಾಡಿಕೊಡಿ, ಉಳಿದುಕೊಳ್ಳೋದಕ್ಕೂ ಹೋಟೆಲ್ ಖರ್ಚನ್ನ ನೀವು ಮಾಡಿಕೊಡಿ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಹೇಳ್ಕೊಂಡಿರ್ತಾರಂತೆ. ಹೀಗಾಗಿ ದೂರುದಾರಿ ಕೂಡ ಇದನ್ನ ನಂಬಿಬಿಟ್ಟು ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿರ್ತಾರೆ. ಬಳಿಕ ಈ 35 ಲಕ್ಷ ರೂಪಾಯಿ ಹಣವನ್ನ ಅಂದ್ರೆ 100 ಕೋಟಿ ಹಣವನ್ನ ರಿಲೀಸ್ ಮಾಡಬೇಕು ಅಂತಂದ್ರೆ 35 ಲಕ್ಷ ರೂಪಾಯಿ ಹಣವನ್ನ ನೀವು ಕೊಡಿ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಬೇಡಿಕೆಯನ್ನ ಇಟ್ಟು ನಿರಂತರವಾಗಿ ಅಂದ್ರೆ ಫೋನ್ ಪೇ ಬಳಿಕ ಮತ್ತು ಈ ಅಕೌಂಟ್ ಟು ಅಕೌಂಟ್ ಹಣ ವರ್ಗಾವಣೆ ಮಾಡೋ ಮುಖಾಂತರವಾಗಿ 35 ಲಕ್ಷ ರೂಪಾಯಿ ಹಣವನ್ನ ವಂಚನೆ ಮಾಡಿರುವಂತದ್ದು ಕೂಡ ಬೆಳಕಿಗೆ ಬಂದಿದೆ. ಸದ್ಯಕ್ಕೆ ಹೆಣ್ಣೂರು ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇನ್ನು ದೊಡ್ಡವರು ನನಗೆ ಸಂಪರ್ಕ ಇದ್ದಾರೆ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಈತ ನಂಬಿಸಿದ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಸದ್ಯಕ್ಕೆ FIR ಅನ್ನು ದಾಖಲು ಮಾಡಿಕೊಂಡು ಹೆಣ್ಣೂರು ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಓಕೆ, ಧನ್ಯವಾದ ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.